ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಜಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ನಮ್ಮ ಹೇಜಲ್ ಹಾಲಲ್ಲಿ ಮಲಗಿದೆ. ಆ ಕಡೆ ಈ ಕಡೆ ನೋಡ್ಕೊಂಡು ಮಲಗಿದೆ ಆರಾಮಾಗಿ. ಯಾಕೋ ವಿಂಡನ್ನಲ್ಲಿ ಕೂತ್ಕೊಂಡಿಲ್ಲ ಇವತ್ತು. ನೋಡಿ, ಇದು ನಮ್ಮ ಹೊಸ ಕ್ಯಾಟ್ ಮೂನ್ ಅಂತ. ಇದನ್ನು ತೊಗೊಂಡು ಬಂದ್ವಿ. ನೋಡಿ ನಮ್ಮ ಹೇಜಲ್ ಹೇಗೆ ಕೂತ್ಕೊಂಡಿದೆ. ನೈಟಲ್ಲಿ ಕರ್ಟನ್ ಹಾಕಿರ್ತೀನಲ್ಲ, ಅದಕ್ಕೋಸ್ಕರ ಅದು ಹೊರಗೆ ನೋಡಬೇಕಂತ ಅಲ್ಲಿ ಕೂತ್ಕೊಂಡಿರುತ್ತೆ. ನೋಡಿ, ಇದು ರೋಜಿ ಪುಟ್ಟ ಮಗು. ಇದು ಇನ್ನು 20 ಡೇಸ್ದಿದೆ ಅಷ್ಟೇ. ಅದು ಮರಿ. ಅದು ಮಗುವನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ರೋಜಿ ಜಾಸ್ತಿ ಹೊತ್ತು ಮರಿ ಹತ್ರನೇ ಇರುತ್ತೆ, ಕಾಯ್ತಾ ಇರುತ್ತೆ. ಅದಕ್ಕೆ ಒಂದು ಬೆಕ್ಕು ಕಳೆದಿರೋದ್ರಿಂದ ಭಯ. ಅದಕ್ಕೆ ಇದು ಕೂಡ ಯಾರಾದರೂ ತೊಗೊಂಡೋಗ್ಬಿಡ್ತಾರೇನೋ ಅಂತ ಅದ್ರ ಹತ್ರನೇ ಜಾಸ್ತಿ ಹೊತ್ತಿರುತ್ತೆ. ನಾನು ಇದನ್ನು ಹೇಗೆ ಕಾಪಾಡಬೇಕು ಈ ಮರಿನ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏಕೆಂದರೆ ಇನ್ನೊಂದು ಸ್ವಲ್ಪ ದೊಡ್ಡದಾದ ಕೂಡಲೇ ಎಲ್ಲ ಬೇಸ್ಮೆಂಟಲ್ಲಿ ಕಾರ್ಗಳೆಲ್ಲ ನಿಂತಿರ್ತಾವಲ್ಲ, ಅದು ಮೇಲೆ ಹರಿಯೋ ಚಾನ್ಸ್ ಇರುತ್ತೆ. ಅಥವಾ ಅದರಲ್ಲಿ ಕುತ್ಕೊಂಡು ಹೊರಗಡೆ ಹೋಗಿಬಿಡುತ್ತೆ, ಎಲ್ಲಾದರೂ ಒದ್ರಕೊಂಡ್ಬಿಡುತ್ತೆ ಹಿಂದೆ ಬ್ಯಾನೆಟ್ಟಲ್ಲಿ ಕುತ್ಕೊಂಡು. ಇದು ನೋಡಿ ನಮ್ಮ ಹೇಜಲ್. ಇದಕ್ಕೆ ಹೀಗೆ ಹಾಗೆ ತಲೆನ ಒರೆಸ್ತಾ ಇರಬೇಕು. ಅದಕ್ಕೆ ತುಂಬ ಇಷ್ಟ ಅದು. ನೋಡಿ, ನಾವು ಮೂನ್ ತರಕ್ಕೆ ಹೋಗಿದ್ವಿ. ಅವಾಗ ಬೇರೆ ಬೇರೆ ಬೆಕ್ಕುಗಳೆಲ್ಲ ಇತ್ತು. ಇದು ನೋಡಿ, ಒಂದು ಲ್ಯಾಕ್ ಅಂತದು. ನೋಡಿ, ಇವೆಲ್ಲ ಎಲ್ಲ ಥರದ ಬೆಕ್ಕುಗಳು ಕೂಡ ಇದ್ದವು. ಇಂಡಿಯನ್ ಕ್ಯಾಟ್ ಥರನೂ ಇತ್ತು. ಇದು ನೋಡಿ, ತುಂಬ ಚೆನ್ನಾಗಿದೆ, ಕ್ಯೂಟಾಗಿ. ನೋಡಿ, ಇದು ಪರ್ಷಿಯನ್ ಕ್ಯಾಟ್. ಇದು ಕೂಡ ಕ್ಯೂಟಾಗಿತ್ತು. ಇದನ್ನು ಕ್ಯೂಟಾಗಿದೆ ಎಲ್ಲ ಒಂದಕ್ಕಿಂತ ಒಂದು. ಇದು ನೋಡಿ, ವೈಟು. ನೋಡಿ, ಅಲ್ಲೊಂದು ಮಲಗಿದೆ. ಆದರೆ ಒಂದಕ್ಕೊಂದು ಕಚ್ಚಡಲ್ಲ, ಸುಮ್ಮನೆ ಸೈಲೆಂಟಾಗಿರ್ತವೆ. ಅದೇ ಆಶ್ಚರ್ಯ ನನಗೆ. ರೂಢಿಯಾಗಿರ್ತವೇನೋ, ಸುಮ್ಮನೆ ಇರ್ತವೆ, ಯಾವ ಒಂದಕ್ಕೊಂದು ಕಚ್ಚಾಡಲ್ಲ. ಸೈಲೆಂಟಾಗಿ ಸುಮ್ಮನೆ ಓಡಾಡ್ತಾಯಿದ್ವು ನಾವು ಹೋದಾಗ. ಅದನ್ನೇ ನೋಡಿ ಆಶ್ಚರ್ಯ ಆಯಿತು ನನಗೆ. ನೋಡಿ, ಇದು ಕೂಡ ಪರ್ಷಿಯನ್ ಕ್ಯಾಟು. ತುಂಬ ಕ್ಯೂಟಾಗಿದೆ. ಎಲ್ಲ ಬೇರೆ ಬೇರೆ ಬ್ರೀಡ್ ಇತ್ತು ಕ್ಯಾಟ್ಸು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಪರ್ಷಿಯನ್ ಕ್ಯಾಟ್. 12,000 ಅಂತ ಹೇಳಿದ ಅದನ್ನು. ಎಲ್ಲ ಬೇರೆ ಬೇರೆ ಪ್ರೈಸ್ ಇದೆ ಎಲ್ಲ ಕ್ಯಾಟ್ಗೂ. ಇದು ನೋಡಿ, ಎರಡು ಮರಿ ಹಾಕಿತ್ತು. ಅದಕ್ಕೋಸ್ಕರ ಇದನ್ನು ಒಂದು ರೂಮ್ ಥರ ಮಾಡಿ ಮನೇಲಿ ಒಳಗಡೆ ಇಟ್ಟಿದ್ರು ಅದನ್ನು. ನೋಡಿ, ಎಲ್ಲ ಕ್ಯಾಟ್ಗಳು ಹೇಗೆ ಓಡಾಡ್ತಾ ಇದೆ. ಒಂದು ರೂಮಲ್ಲಿ, ದೊಡ್ಡ ಹಾಲಲ್ಲಿ ಒಂದು 10ರಿಂದ 15 ಕ್ಯಾಟ್ ಇತ್ತಲ್ಲಿ. ಅವೆಲ್ಲ ಸೇಲ್ಗೆ ಇಟ್ಟಿದ್ದಾರೆ. ನೋಡಿ, ಇದು ಕೂಡ ಎಷ್ಟು ಚೆನ್ನಾಗಿದೆ. ಇದು ನೋಡಿ ಹೇಗಿದೆ. ಎಲ್ಲ ಒಂದಕ್ಕಿಂತ ಒಂದು ಮುದ್ದಾಗಿತ್ತು ಕ್ಯಾಟು.
ನೋಡಿ ಇದು ಅವ್ರ ಮನೇಲಿ ಎತ್ತಿದ್ದು ಕ್ಯಾಟು. ಇದು ನೋಡಿ ಎಷ್ಟು ಮುದ್ದಾಗಿದೆ. ಅಲ್ಲಲ್ಲಿ ಮಲಗಿದ್ದಾವೆ. ಅವಕ್ಕೆ ಊಟ ಎಲ್ಲ ಇಟ್ಟಿದ್ದಾರೆ ನೋಡಿ. ನೋಡಿ ಎಲ್ಲ ಸೈಲೆಂಟಾಗಿತ್ತು. ಯಾವ ಅದನ್ನು ಹೊಡ್ಕೊಳ್ತಾ ಇರಲಿಲ್ಲ, ಜಗಳನೂ ಆಡ್ತಾ ಇರಲಿಲ್ಲ. ಸೈಲೆಂಟಾಗಿತ್ತು ಎಲ್ಲ ಆಟ ಆಡಿಕೊಂಡು. ನೋಡಿ ಇದು ಎಷ್ಟು ಕ್ಯೂಟಾಗಿದೆ ಮರಿ. ಇದು ಕೂಡ 2 months ಅಂತ ಹೇಳಿದ್ರು. ನೋಡಿ ಇದು ಮುಂದೆ ಇದೆಯಲ್ಲ ಮೂನ್, ಅದನ್ನು ನಾವು ತಗೊಂಡು ಬಂದಿದ್ದು. ನೋಡಿ ಇದಕ್ಕೆ ನಾಯಿ ಕಚ್ಚಿಬಿಟ್ಟಿತ್ತಂತೆ ಒಂದು ಕಾಲಿಗೆ, ಅದಕ್ಕೆ ಕುಂಟುತ್ತಾ ನಡೀತಾ ಇತ್ತು. ನೋಡಿ ಇದು ನಮ್ಮ ಆಟ ಆಡ್ತಾ ಇದೆ ನೋಡಿ. ನೋಡಿ ಇದು ಸ್ವಲ್ಪ ಕಾಲು ಕುಂಟುತ್ತಾ ನಡೀತಾ ಇತ್ತು. ಇದು ಮೇಲೆ ಫಸ್ಟ್ ಫ್ಲೋರಿಂದ ಕೆಳಗೆ ಜಂಪ್ ಮಾಡಿತ್ತಂತೆ. ಅಲ್ಲಿ ನಾಯಿ ಇತ್ತಂತೆ, ನಾಯಿ ಕಚ್ಚಿಬಿಟ್ಟಿತ್ತಂತೆ ಹೇಳಿದ್ರು ಅವರು. ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಆಗಿ ನಡೆಯುತ್ತೆ ಅದು. ಇದು ನೋಡಿ ನಮ್ಮ ಆಟ ಆಡ್ತಾ ಇದೆ. ಮನೆಗೆ ತೊಗೊಂಡು ಬಂದ್ವಿ ಅದನ್ನು. ನೋಡಿ ಹೇಗೆ ಗ್ಲಾಸ್ಗೆ ಹೇಗೆ ಅಂಟ್ಕೊಂಡು ಮೇಲೆ ಏರ್ತಾ ಇದೆ ನೋಡಿ. ತುಂಬ ಚೂಟಿಯಾಗಿದೆ. 1 ಸೆಕೆಂಡ್ ಒಂದು ಕಡೆನೂ ಕೂತ್ಕೊಳ್ಳಲ್ಲ ಅದು. ನಿದ್ದೆ ಬಂತಂದರೆ ಆರಾಮಾಗಿ ಬೆಡ್ ಮೇಲೆ ಬಂದು ಮಲ್ಕೊಂಡ್ಬಿಡುತ್ತೆ. ನೋಡಿ ಹೊರಗಡೆ ಹೋಗೋಕ್ಕೆ ಕಾಯ್ತಾ ಇದೆ. ತುಂಬ ತುಂಟುದಿದು, ಒಂದು ಕಡೆ ಕುತ್ಕೊಳ್ಳಲ್ಲ. ನೋಡಿ ಅಲ್ಲಿ ಒಂದು ಬ್ರೆಡ್ ಪೀಸ್ ಇತ್ತು, ಅದ್ರ ಜೊತೆ ಎಷ್ಟೊತ್ತು ಆಟ ಆಡ್ತು. ಹೀಗೆ ಅರ್ಧ ಗಂಟೆ ಆಟ ಆಡ್ತದು ಮೂನ್. ಅದ್ರ ಜೊತೆಗೆ ಬ್ರೆಡ್ ಪೀಸ್ ಜೊತೆಗೆ ಹಾಗೆ ಓಡಾಡಿಸ್ಕೊಂಡು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ನೋಡಿ ಬಾಲ್ ಜೊತೆ ಹೇಗೆ ಆಟ ಆಡ್ತಾ ಇದೆ ನೋಡಿ. ಅಲ್ಲಿದೆ, ಜಂಪ್ ಮಾಡಿ ಓಡೋಗ್ತದೆ ನೋಡಿ. ಫುಲ್ ಆ್ಯಕ್ಟಿವ್ ಇದೆ ಈ ಬೆಕ್ಕು, ಫುಲ್ ಚೂಟಿಯಾಗಿದೆ. ನಮ್ಮದು ಏಜಲ್ಲೂ ಆಗಲೇ ಸ್ವಲ್ಪ ಏಜ್ ಆಗಿರೋದ್ರಿಂದ 7 years ಅದಕ್ಕೋಸ್ಕರ ಅದು ಸ್ವಲ್ಪ ಜಾಸ್ತಿ ಆಟ ಆಡೋದಿಲ್ಲ. ಇದು ಚಿಕ್ಕ ಮರಿ ಆದ್ದರಿಂದ ಚೆನ್ನಾಗಿ ಆಟ ಆಡ್ತಾ ಇರುತ್ತೆ.
ನೋಡಿ ಹೇಗೆ ಆಟ ಆಡ್ತಾ ಇದೆ. ಇನ್ಮೇಲೆ ಆವಾಗವಾಗ ಈ ಮೂನ್ ವೀಡಿಯೋಸ್ ಕೂಡ ಹಾಕ್ತಾ ಇರ್ತೀನಿ. ಎಲ್ಲರೂ ನೋಡ್ತಾ ಇರಿ ವಿಡಿಯೋಗಳನ್ನು. ನೋಡಿ ಹೇಗೆ ಆಟ ಆಡ್ತಾ ಇದೆ. ಹಾಗೆ ನಾನು ಬಾಲ್ಕನಿಯಲ್ಲಿ ಕೂತ್ಕೊಂಡ್ರೆ ಸುನಿ ಮೇಲೆ ತಾನು ಕೂತ್ಕೊಂಡಿತ್ತು. ನೋಡಿ ಇದು ರೋಸಿ ಮಗು. ಇದು ಅದಕ್ಕೆ ಊಟ ಹಾಕಿದ್ದೆ, ಅದು ಕೂಡ ಒಂದು ಸ್ವಲ್ಪ ತಿಂತಾಯಿತ್ತು ಮರಿ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ. ಯಾರೆಲ್ಲ ಪೆಟ್ಸ್ ಸಾಕಿದ್ದೀರಾ ಕಮೆಂಟ್ ಮಾಡಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡಿ. ನೋಡಿ ಬೆಡ್ರೂಮಲ್ಲಿ ಕೂಡ ಬಂದರೆ ಅಲ್ಲಿ ಬರುತ್ತೆ ಅದು. ನೋಡಿ ನಾನು ಮಲಗಿದ್ದೆ, ತಾನು ಮಲಗಿದೆ ಅಲ್ಲಿ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರ ಥ್ಯಾಂಕ್ ಯು ಸೋ ಮಚ್.